ಅಲ್ರಿ ಗೌಡ್ರ, ನಮ್ ಗೌಡ್ರ ಮನಸ್ಸು ಅಂದ್ರ ಏನಂತ ಮಾಡಿ ಹಾಲ್ ಇದ್ದಂಗ ಹಾಲ್ಯಾಗ ಹಾಕ ನೀರ್ನಾಗ ಹಾಳಕ್ಕ ಹೊಂದ್ಕೊಂಡ್ ಹೋಗತ್ತದ. ಗೌಡ್ರ, ನಾನು ಕಷ್ಟ ಶಾಲೆ ಕಲಿತರು ನನಗೊಂದು ಕೆಲಸನೂ ಸಿಗಲಿಲ್ಲ. ಇಂಥ ಎಲ್ಲ ಕೆಲಸ ನೋಡ್ಕೊಂಡಿರ್ಬೇಕಂದ್ರೆ ಅದು ಆಗುವಂತ ಈ ಏನಂಗ ಎಕರೆ 10 ಲಕ್ಷ ಹೊಲ ಮಾಡ್ತಾನೆ ಆದ್ರಂತ ಯಾಕೆ ಅರ್ಧಕ್ಕ ನಿಲ್ಲಿರ್ತೀವ ಮೈಲಾರಪ್ಪ? ಅದು ಏನ್ ಬೇಕಂತ ಬಾಯ ಬಿಟ್ಟು ಕೇಳಲ್ಲ. ಗೌಡ್ರ, ನೀವು ಬೆಲೆ ಕಟ್ಟಿದಂಗ ನನ್ನ 4 ಎಕರೆ ಜಮೀನಿಗೆ 40 ಲಕ್ಷ ಕಟ್ಟಿ, ಆದ್ರೆ ನಾನು ಅದಕ್ಕೆ ಇನ್ನೂ 10 ಲಕ್ಷ ಜಾಸ್ತಿ ಸೇರಿಸಿ ನಿಮಗೆ 50 ಲಕ್ಷ ಹಣ ಕೊಡ್ತೇನೆ. ನಮ್ಮ 4 ಎಕರೆ ಹೊಲ ನನಗೆ ಮಾಡಿಬಿಡ್ರಲ್ಲ. ಈ ಎಮ್ಮಿನ ರಂಗೆ ಅವರ ಆಚರಣೆ ಖರೀದಿ ಮಾಡುವುದು ಸೊಕ್ಕು ಬಂದಿದ್ದ ನಿನಗೆ. ಮತ್ತ ರೈತರ ಜಮೀನಿಗೆ ಮೇಲೆ ಕಣ್ಣು ಹಾಕಲು ನಿನಗೆಷ್ಟು ಸೊಕ್ಕು ಬಂದಿದೆ? ತಲಾಂತರದಿಂದ ಬಂದ ನಮ್ಮ ಆಸ್ತಿಯನ್ನು ಹೊಚ್ಚು ಹಾಕಿ ಹೊಡೆಯಲು ನೋಡುತ್ತಿರುವಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಸುಮ್ಮನೆ ನಮ್ಮ ದನಿ ಮಾತಿಗೆ ಒಟ್ಟು ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಅನ್ಯಾಯವಾಗಿ ಇತ್ತೊಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ, ಏನು ನಿಯಮ? ಪ್ರಾಣ ಕಳೆದುಕೊಳ್ಳೋದನ್ನ ನಿಮ್ಮ ಅಪ್ಪನ ಸ್ಥಿತಿ ಬರುವಲ್ಲಿ ಲೌಕಿಕ ಪ್ರಗತಿಪರ ರೈತನೆಂದು ಹೆಸರು ಮಾಡಿರುವ ರೈತನ ಮಗ ನಾನು. ನಿಮ್ಮಂಗ ಕಾದಿ ದೊಡ್ಡ ಕಡಿಮಣದಲ್ಲಿ ಲೇ ಬಿಕಾರಿ ನನ್ನ ಮಗನೇ, ಏಕಷ್ಟಿತ ಒಬ್ಬ ಮಾಮೂಲಿ ರೈತನಾಗಿ ಈತ ನೀತಿಗಷ್ಟೇ ಹೆಸರು ಮಾಡುವ ನಿನಗೆ ಇಷ್ಟಿರಬೇಕಂದ್ರೆ ಇನ್ನು ಈ ಇಡೀ ಕರ್ನಾಟಕದಲ್ಲಿ ಎಂದೆಲ್ಲ ಪದವಿ ಗಿಟ್ಟಿಸಿಕೊಂಡು ನಿಮ್ಮಂತ ಬಡ ಕುಂಡಿಗಳಿಗೆ ಅನ್ನ ಹಾಕುವ ಅನ್ನದಾದರೂ ನಮಗೆ ಅಷ್ಟರ ಬೇಡ. ಅನ್ನ ಹಾಕುವ ಅನ್ನದಾದ್ರೆ ಎಲ್ಲ ನೀವು ಅದು ಅನ್ನ ಹಾಕುವ ಮನೆಗೆ ಕಣ್ಣು ಹಾಕುವ ಕದಿಮರ. ನಿಮ್ಮಂತ ನರವಿಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬ ಹಿಟ್ಟು ಹಾಕಿ ನಿಮಗೆ ಕಾದಿ ಬಟ್ಟೆ ಕೊಟ್ಟ ಅಧಿಕಾರದಿಂದ ಮೇಲೆ ಯಾಕಚ್ಚಿದವರ ಈ ಎಮ್ಮೆಲ್ಯೆ ಮನೆಗೆ ಬಂದ ನನಗೆ ಎದುರುವಾದಷ್ಟು ಸೊಕ್ಕು ಬಂದಿದ್ದ ನಿನಗೆ. ಈ ರಾಜಕೀಯ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಸಾಕು, ಇಡೀ ಸರ್ಕಾರನೇ ಗಡಗಡೆ ನಡೆಯು ಹೋಗುತ್ತದೆ. ಅಂತಹದಲ್ಲಿ ನನ್ನ ಸರಿಸಮ ನಿಂತು ಮಾತನಾಡುವಷ್ಟು ಸೊಕ್ಕು ಬಂದಿದ್ದ ನಿನಗೆ. ಆಗಲೇ ತಮ್ಮ, ನಮ್ಮ ದನಿಯಾರ ಅಂದ್ರ ಏನಂತ ಮಾಡಿ ನಮ್ಮ ದನಿಯಾರ ಮನಿಗೆ ಬಂದ್ ಕ್ಯಾಸಿಂದ ಎಷ್ಟೆಲ್ಲ ಮಾತಾಡಕತ್ತಿ ಅಂದ್ರ ಮುಂದೆ ನಿನ್ ಜೀವನ ಬಾಳ ಕಲ್ತಕತ್ತು ತಮ್ಮ. ಸುಮ್ಮನ ಸುಖದ ಗುದ್ದಿಗೆ ಯಾಕೆ ಡಬ್ಲ ಬಡ್ಕೊಂತೀವ? ನಮ್ ದನಿಯಾರ ಕಾಲು ಬಿದ್ದ ತಪ್ಪಂತಂದ ಹೇಳಿ ಸುಮ್ಮನೆ ನಿನ್ನ ಮನಿ ಗೂಡು ಸೇರ್ಕೊರು ತಮ್ಮ. ಲೇ ಮೈಲಾರಿ, ಹೇಗೆ ಖರೀದಿ ಮಾಡಬೇಕೆಂಬುದು ನಮ್ಮ ತನಿಗೆ ಚೆನ್ನಾಗಿ ಗೊತ್ತು. ಅವರ ಅಪ್ಪನೇ ಕೊಡುವುದರಲ್ಲಿ ನೀನು ಹೊರಟು ಹೋದರೆ ಸರಿ. ಕೊಳ್ಳಿಗೆ ನಿನ್ನ ಬಿಸಿ ಅವನ ತೋರಿಸಬೇಕಾಗುತ್ತದೆ. ಯಾತ್ತರಲೇ ಮೈಲಾರಿ, ಯಾತ್ತರ ನೀವು ಕರೆಯಾಗಲ್ಲ ಬರೋದಕ್ಕ ಹೋಗಿ ಎಂದಾಗ ಹೋಗಾಟ. ಮೊನ್ನೆನ ನಿನ್ನಂಗ ಸಾವುಕಾರ ಸಾಕಿದ ನಾಯಿ ಅಂತ ತಿಳಿದಿರಲಿ. ನಾನು ಇಲ್ಲಿಗೆ ಕರೆಸಿದ್ದಕ್ಕೆ ನೇರವಾಗಿ ಹೇಳೋಕ್ಕನ ಕೇಳಲೇ ಕದವರ. ಲೇ ಭಿಕಾರಿ, ನೀವೆಷ್ಟೇ ಕಷ್ಟಪಟ್ಟು ಹೋರಾಡಿದರು ನಮ್ಮೂರಿನ ಜಮೀನನ್ನು ಬಿಟ್ಟು ಕೊಡಲಾರು. ಸುಮ್ಮನೆ ಬಂದ ದಾರಿಗೆ ಸೂಕ್ತವೆಂದು ಹೊರಟು ಹೋಗು. ಇಲ್ಲದಿದ್ದರೆ ಇದೇ ನನ್ನ ಮಣ್ಣು ಮುಚ್ಚಿ ಬಿಡುತ್ತೀರಾ? ಹುಷಾರ. Useless farmer. Why did you struggle about land? You have only knowledge, but not experience. You should sell your land to me. Yeah. About land, get full of money. Go. No. Mr. Officer, mind your language. You don't compare to about knowledge. This is your India's why this is India. Minded officer, ರೈತನಾದ ಮಾತ್ರಕ್ಕಾಗಿ ಇಂಗ್ಲಿಷ್ ಬರಂಗಿಲ್ಲ ಅಂತ ತಿಳಿದುಕೊಂಡದ್ದು ಅದು ನಿನ್ನ ಮುಟ್ಟಾಳ್ತನ ಇರಬಹುದು. ಪ್ರಥಮ ಬಾರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ನಮ್ಮ ಭಾರತ ದೇಶಕ್ಕೆ ಕ್ರಿಸ್ತಕ 1835ರಲ್ಲಿ ಜಾರಿಗೆ ತಂದವನು ಲಾರ್ಡ್ ಮೆಕಾಲೆ
ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ನಿನಗೇನು ಗೊತ್ತೇ? ಹೇ ಅಧಿಕಾರಿ, ಕಲಿಯೋಕೆ ಕೋಟಿ ಭಾಷೆಗಳಿದ್ದರು, ಹಾಡೋಕೆ ಒಂದೇ ಒಂದು ಭಾಷೆ, ಅದು ಈ ಮಣ್ಣಿನ ಕನ್ನಡ ಭಾಷೆ. ಇದೇ ನಮ್ಮ ಕನ್ನಡ ನಾಡಿಗೆ 8 ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ನಮ್ಮ ರಾಷ್ಟ್ರಕವಿ ಕುವೆಂಪು, ದ. ರಾ. ಬೇಂದ್ರೆ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿದ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದ ಅವರ ಈ ಮೊದಲ ನಮ್ಮ ಕನ್ನಡ ಭಾಷೆ ಪುರುಷರನ್ನು ಕಲಿತುಕೋ, ಆಗ ನಿನಗೆ ವೀರ ಕನ್ನಡದ ಅಂತ ಬೆಲೆ ಕೊಡ್ತಾರೆ. ವೀರ ಕನ್ನಡಿ ಮರಿ ಮೊಮ್ಮಗನೇ, ಭಾಷಣದ ಬಗ್ಗೆ ಭಾಷಣ ಮಾಡಲು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಆಸೆಯನ್ನು ಕೊಟ್ಟು ಮನೆಯಿಂದ ಹೊರಗೆ ನಡೆಯಿರಿ. ಇಲ್ಲದಿದ್ದರೆ ಈ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಆಸ್ತಿಯನ್ನು ಹೇಗೆ ಕಬಳಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲಿಗೆ ಕರೆಸಿದ್ದಕ್ಕೆ ನೇರವಾಗಿ ಹೇಳೋಕಣ ಕೇಳ. ನೀನು ಈ ಕಾದು ಬಟ್ಟೆ ಕಟ್ಟಿಕೊಂಡು ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮದ ಕಣ್ಣನ್ನು ಹಾಕಿದರ ಬೇಗಿ ಅಂತಾರ. ಅದಾ ಕಾದಿಯನ್ನು ಬಿಚ್ಚಿ ಗಾಳಿ ಹಾಕಿಕೊಂಡು ಈ ಸಮಾಜದ ಸೇವೆಯನ್ನು ಮಾಡಿದರ ನನಗ ಯೋಗಿ ಅಂತಾರ. ಇವರು ಹೊತ್ತು ನಿಮ್ಮಂತ ಕಾದಿ ತೊಟ್ಟ ಕಲಿಬರಿ ಹೊಡೆತುಂಬ ಅನ್ನ ಹಾಕುವ ಈ ರೈತಗ ಯೋಗಿನ ಯೋಗಿ ಅಂತಾರ. ಹೋಗು ಕಬಿಯೇ ಹೋಗು, ಈ ಬಲವಂತಗಳ ಪೌಡ ಪರಶಿವನಿಗೂ ಸಿಕ್ಕಿಲ್ಲ ಅಂದಾಗ ನಿನ್ನಂತ ನರ ಕುಣಿಯದೇ ಗತಿಯಬೇಕು. ಏ ಬೈಲಾರೆ, ನಿನ್ನ ಪಾಪದ ಕೊಳ ತುಂಬಿದೆ ಅದು ಈ ರೀತಿ ಬೋರ್ ಕರೆದು ಹೋದೆ ಅಲ್ಲ. ಇದು ಅಂತ್ಯ ಅಲ್ಲ ಮಗನ, ಆರಂಭದ ಮಾಯುತ. ए मैलारे, मछली के पानी, मछली के वास्ते, पानी के वास्ते मेरा को